ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ನ ಫ್ರೈಡೆ ನೈಟ್ ಇಂದಾನೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಕ್ಸಾಕ್ಟ್ ಆಗಿ 9:30 ಇಂದ ಈ ಸೆಷನ್ ನ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಈ ವಿಡಿಯೋನ ನಾನು 2 days ಆದ್ಮೇಲೆ ಎಡಿಟ್ ಮಾಡ್ತಾ ಇರೋದು. ಎಡಿಟ್ ಮಾಡುವಾಗ ಒಂದು ಸ್ಟ್ರೇಂಜ್ ಥಿಂಗ್ ನ ನೋಟಿಸ್ ಮಾಡಿದೆ. ಅದೇನಂದ್ರೆ ಇದೆಲ್ಲ ರಾತ್ರಿ ಹೊತ್ತು ಸ್ನಾನ ಮಾಡೋದ್ರಿಂದ ಆಗಿರೋಂತ ಪ್ರಭಾವ. ನಾಳೆ ಅಂದ್ರೆ ಸ್ಯಾಟರ್ಡೆ ಸಂಜೆ ನಾವು ಮೈಸೂರಿಂದ ಹೊರಗೆ ಹೋಗ್ತಾ ಇದೀವಿ. 2 days ಓದೋದಕ್ಕೂ ಆಗಲ್ಲ, ಬುಕ್ ಕ್ಯಾರಿ ಮಾಡಿ ಓದೋಂತ ಸಿಚುವೇಶನ್ ಅಲ್ಲಿ ಇರಲ್ಲ. ಅದಕ್ಕೋಸ್ಕರ ಅಂತಾನೆ ಈ ರಾತ್ರಿಯಿಂದಾನೆ ಈ ಸೆಷನ್ ನ ಸ್ಟಾರ್ಟ್ ಮಾಡಿದ್ದು. ನನಗೆ ಡೇ ಟೈಮ್ ಗಿಂತ ನೈಟ್ ಹೊತ್ತು ಎದ್ದಿದ್ದಷ್ಟು ಹಸುವು ಜಾಸ್ತಿ ಆಗುತ್ತೆ. ಫ್ರಿಜ್ ಅಲ್ಲಿ ಏನಾದ್ರು ತಿನ್ನೋಣ ಅಂದಾಗ ಡಾರ್ಕ್ ಚಾಕ್ಲೇಟ್ ಸಿಕ್ತು. ಇದು ಆಕ್ಚುಲಿ 1 month ಇಂದ ಫ್ರಿಜ್ ಅಲ್ಲೇ ಬಿದ್ದಿತ್ತು. ಅಂತೂ ಇಂತೂ 1 ತಿಂಗಳಾದ್ಮೇಲೆ ಈ ಚಾಕ್ಲೇಟ್ ನ ತಿನ್ನೋ ಭಾಗ್ಯ ಸಿಕ್ತು. ಯೂಶಲಿ ನಾನು ಲೇಟ್ ನೈಟ್ ಓದುವಾಗ ಸಾನಿ ನನ್ ಕಂಪ್ನಿ ಕೊಡ್ತಾಳೆ, ವೆಬ್ ಸೀರೀಸ್ ನೋಡ್ತಾ ಇರ್ತಾಳೆ. ಬಟ್ ಇವತ್ತು ನನ್ನ ಅದೃಷ್ಟಕ್ಕೆ ಅವಳು ಬೇಗ ಮಲ್ಕೊಂಡ್ಲು. ಹಾಗೆ ಹೀಗೆ ಮಾಡಿ ಅನ್ಕೊಂಡು ಟಾಪಿಕ್ಸ್ ಎಲ್ಲ ಕವರ್ ಮಾಡಿದೆ. ನಿದ್ದೇನ್ ಬರ್ತಿರ್ಲಿಲ್ಲ, ಬಟ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗಿತ್ತು. ಮಲಗಿದ್ದಾಗ ಬೆಳಗ್ಗೆ 6 ಗಂಟೆ ಆಗಿತ್ತು. ಸೊ ಶುರುವಿಂದ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೆ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಈ ಕಡೆ ನಮ್ಮಮ್ಮ ಆಗ್ಲೇ ತಿಂಡಿ ರೆಡಿ ಮಾಡ್ತಾ ಇದ್ರು. ನಮ್ಮವ್ರು ಯಾರು ಸ್ಕೂಲು ಕಾಲೇಜ್ಗೆ ಹೋಗದೆ ಇದ್ರು ನಮ್ಮ ಮನೇಲಿ ಡೈಲಿ ಇಷ್ಟೊತ್ತಿಗೆ ತಿಂಡಿ ರೆಡಿ ಆಗಿರುತ್ತೆ. ಯಾಕಂದ್ರೆ ಒಳ್ಳೆ ಹುಡುಗ ಪ್ರಥಮ ತರನೇ ಇರೋರೊಬ್ರು ಕಂಪ್ನಿಗೆ ಹೋಗ್ತಾರೆ. ಅವ್ರು ಡೈಲಿ ಬೆಳಿಗ್ಗೆ ತಿಂಡಿ ನಮ್ಮನಿಂದಾನೇ ತಗೊಂಡ್ ಹೋಗ್ತಾರೆ. ಅಂಡ್ ನಿಮ್ಗೆಲ್ಲ ತುಂಬಾ ದಿನದಿಂದ ಒಂದ್ ಕೆಲಸ ಕೊಡ್ಬೇಕಂತಿದ್ದೆ. ಏನಂದ್ರೆ ನಿಮ್ಮಲ್ಲಿ ಯಾರು ಒಳ್ಳೆ ಬರಹಗಾರರಿದ್ರೆ ನಿಮ್ ಇನ್ಸ್ಪಿರೇಷನಲ್ ಥಾಟ್ ನ ಜೊತೆಗೆ ನಿಮ್ ಹೆಸರು ಜೊತೆಗೆ ಕಮೆಂಟ್ ಮಾಡಿ. ಆ ಕಮೆಂಟ್ ನ ಯೂಸ್ ಮಾಡ್ಕೊಂಡು ನನ್ನ ಡೈಲಿ ಬ್ಲಾಗ್ಸ್ ಅಲ್ಲಿ ನಿಮ್ ಹೆಸರನ್ನ ಮೆನ್ಷನ್ ಮಾಡ್ತೀನಿ. ಈ ಕಡೆ ನಮ್ಮಮ್ಮ ಬಿಸಿ ಬಿಸಿಯಾಗಿ ಸೆಕೆಂಡ್ ರೌಂಡ್ ಇಡ್ಲಿ ಇಟ್ಟಿದ್ರು. ಇಡ್ಲಿಗೆ ಕಾಂಬಿನೇಷನ್ ಆಗಿ ನೆನ್ನೆದು ಚಿಕನ್ ಸಾಂಬಾರ್ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡಿದ್ರು. ಬರ್ತಾ ಬರ್ತಾ ನಮ್ಮಮ್ಮ ಇಡ್ಲಿ ಮಾಡೋದ್ರಲ್ಲಿ ಪ್ರೋ ಆಗ್ತಿದ್ದಾರೆ ಅನ್ಸ್ತು. ಬಿಕಾಸ್ ಲೈಟ್ ಆಗಿ ಸಾಫ್ಟ್ ಆಗಿ ಅಷ್ಟೇ ಫ್ಲಫಿ ಆಗಿತ್ತು. ಬೇಗ ಬೇಗ ತಿಂಡಿ ಎಲ್ಲ ಮುಗಿಸಿ ಇವತ್ತು ಅನ್ಕೊಂಡ್ರೆ ಅಷ್ಟು ಎಕ್ಸ್ಟ್ರಾ ಟಾಪಿಕ್ಸ್ ನ 10 ಕಾಸ್ಟ್ ಮುಗಿಸ್ಲೇಬೇಕು ಅಂತ ಒಂದೇ ಸ್ಟೇಜ್ ಅಲ್ಲಿ ಕುತ್ಕೊಂಡೆ. ಬಟ್ ಏನೇ ಮಾಡಿದ್ರು ಕಾಸ್ಟಿಂಗ್ ಪ್ರಾಬ್ಲಮ್ಸ್ ನ ಟಚ್ ಮಾಡಕ್ಕೂ ಆಗ್ಲಿಲ್ಲ. ಹಾಗೆ ಹೀಗೆ ಮಾಡ್ಕೊಂಡು ಆಡಿಟಿಂಗ್ ಟಾಪಿಕ್ಸ್ ಎಲ್ಲ ಮುಗಿಸಿ ರೆಡಿ ಆಗೋಣ ಅಷ್ಟೊಳಗೆ ಸಡನ್ ಆಗಿ ನಮ್ ಗುಂಡಾ ಸಾಹೇಬ್ರು ಎಂಟ್ರಿ. ತುಂಬಾ ಪಾಸಿಟಿವ್ ವೈಬ್ಸ್ ಕೊಡೋ ಅಂತ ಮನುಷ್ಯ ಇವನು. ನಾವ್ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಫಸ್ಟ್ ಟೈಮ್ ಒಂದು ಕಂಪ್ಲೀಟ್ ಹಳ್ಳಿ ಮದ್ವೆನ ಅಟೆಂಡ್ ಮಾಡೋದಿಕ್ಕೆ ತುಂಬಾ ಎಕ್ಸೈಟ್ ಆಗಿದ್ವಿ. ಬಿಕಾಸ್ ನಾವ್ ಈ ತರ ಯಾವ್ದು ಮದ್ವೆ ಅಟೆಂಡ್ ಮಾಡಿರ್ಲಿಲ್ಲ. ಎಲ್ಲದಕ್ಕಿಂತ ಆಶ್ಚರ್ಯ ಅಂದ್ರೆ ನಮ್ ಸಾನಿನೂ ಅಷ್ಟೇ ಎಕ್ಸೈಟ್ ಆಗಿದ್ದು. ಬಿಕಾಸ್ ಅವಳು ಎಲ್ಲೂ ಬರಲ್ಲ ಅಂತ ಹೇಳಿ ಇದೇ ಫಸ್ಟ್ ಟೈಮ್ ಓಡೋಣ ಅಂತ ನಿಂತಿದ್ದು. ಇವತ್ತಿಗಿಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೀವೆಲ್ಲರೂ ಓದ್ತಾನೆ ಇರ್ಬೇಕು. ಟಾಟಾ ಬಾಯ್.